ಮಾವ, ನನಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? ನಿಮ್ಮನ್ನ ಮದುವೆ ಮಾಡ್ಕೊಂಡು ನಿಮ್ಮ ಜೊತೆ ಜೀವನ ನಡೆಸಬೇಕು ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಕಾಯ್ತಾ ಇದ್ದೆ ನಾನಂತೂ. ಇವತ್ತಂತೂ ನನ್ನ ಕನಸೆಲ್ಲ ನನಸಾಗೋಗ್ಬಿಟ್ಟಿದೆ. ಏನೋ ಒಂಥರ ಖುಷಿ ಆಗ್ತಾಯಿತ್ತು ನನಗಂತೂ. ನಾನು ಹೈಸ್ಕೂಲ್ಗೆ ಹೋಗ್ಬೇಕಾಗಿಂದನೂ ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೆ. ಆದರೆ ಏನು ಮಾಡೋಣ, ನಿಮ್ಮದು ಬೇರೆ ಯಾರನ್ನೋ ಲವ್ ಮಾಡಿ ಅದು ಇದು ಅಂತ ಆಗಿ ಕೊನೆಗೂ ನಾನು ಹಣೆ ಬರಹದಲ್ಲಿ ನೀವೇ ಸಿಗಬೇಕು ಅಂತ ಬರ್ದಿರೋದಕ್ಕೆ ನೀವೇನೇ ಸಿಕ್ಬಿಟ್ರೆ ನನಗೆ ಇದೊಂದರಲ್ಲಿ ನೋಡಪ್ಪ ನನಗೆ ಬಹಳ ಅಂದರೆ ಬಹಳ ಖುಷಿ ಆಗ್ತೈತೆ. ಮತ್ತು ಮಾವ ಹೇಳಿದ್ರಿ ಏನೋ ಸರ್ಪ್ರೈಸ್ ಇದೆ, ಎಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಆಗು ಅಂತ ಹೇಳಿದ್ರಿ. ರೆಡಿ ಆಗಿದ್ದೀನಿ, ಅದು ಸ್ಯಾರಿ ಉಟ್ಕೊಂಡೆ ರೆಡಿ ಆಗು ಅಂತ ಹೇಳಿದ್ದೀರಾ. ನೋಡಿ, ಸ್ಯಾರಿ ಉಟ್ಕೊಂಡೇ ನಿಮಗೋಸ್ಕರ ಅಂತ ರೆಡಿ ಆಗಿದ್ದೀನಿ. ಈಗ ಎಲ್ಲಿಗೆ ಅಂತ ಹೇಳಿ, ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು? ಅತ್ತೆ ಒಳಗಡೆ ಒಬ್ಬರೇ ಕೆಲಸ ಮಾಡ್ತಾವ್ರೆ, ಹೋಗ್ಬೇಕಲ್ವಾ? ಹಾ, ಅಮ್ಮ ನಮ್ಮ ಮನೆ ದೇವ್ರಿಗೆ ಫಸ್ಟ್ ಟೈಮ್ ಮನೆ ದೇವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಾಪ್ಪ ಅಂತ ಹೇಳಿದ್ರು. ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರಬೇಕು ಫಸ್ಟ್ ನಾವಿಬ್ರು. ಹೋಗ್ಬಿಟ್ಟು ಆರಾಮಾಗಿ ಬರೋಣ ಬಿಡು. ಹಾಗೇನೇ ಹನಿಮೂನ್ಗೆ ನಾನು ಎಲ್ಲಾದರೂ ಹೋಗೋಣ ದೂರ ಅಂತ ಅಂದ್ಕೊಂಡಿದ್ದೀನಿ. ಕರ್ನಾಟಕದಲ್ಲೇ ಹೋಗೋದಾ ಇಲ್ಲ ಬೇರೆ ಕಡೆ ಹೋಗೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿನಗೇನು ಅನಿಸುತ್ತೆ? ಇಲ್ಲೇ ಹೋಗೋದಾ ಹನಿಮೂನ್ಗೆ, ಇಲ್ಲ ಅಂತಂದರೆ ಬೇರೆ ಎಲ್ಲಾದ್ರೂ ನಿನಗೇನಾದರೂ ಆಸೆ ಐತಾ ಬೇರೆ ಕಡೆ ಹೋಗಬೇಕು ಅಂತ ಹೇಳಿ? ಕೇಳಿಲ್ಲ, ಬೇಡ. ಮೊನ್ನೆ ತಾನೇ ನಮ್ಮಮ್ಮ ಸರಿಯಾಗಿ ಒದೆ ಕೊಟ್ಟೈತೆ. ಯಾರನ್ನ ಮಾತಾಡ್ಬೇಕಾರೆ ಮಧ್ಯದಾಗೆ ಕೇಳಬಾರ್ದು ಏನು ಏನು ಅಂತ. ಆಮೇಕಿಂದ ಯಾರು ಏನು ಕೇಳಲ್ವೋ ಅವ್ರ ಹತ್ರ ಹೋಗ್ಬಿಟ್ಟು ಯಾವ ವಿಚಾರನೂ ಹೇಳ್ಬಾರ್ದು. ಸರಿಯಾಗಿ ಹೇಳೈತೆ ಅಮ್ಮ. ಇನ್ಮ್ಯಾಲೆ ನಾನು ಯಾರ ವಿಚಾರನ ಯಾರಿಗೂ ಹೇಳಲ್ಲಪ್ಪ. ನಾನು ಗುಡ್ ಗರ್ಲ್ ಆಗ್ತಾ ಇದ್ದೀನಿ ನಾನಂತೂ. ಗುಡ್ ಗರ್ಲ್. ನನಗೆ ಹೊನ್ನಾವರ ಹೋಗ್ಬೇಕು ಅಂತ ತುಂಬ ಆಸೆ ಇದೆ ಮಾವ. ಹೊನ್ನಾವರಕ್ಕೆ ಹೋಗ್ಬಿಡೋಣ. ಅದೇನೋ ಗೊತ್ತಿಲ್ಲ, ಹೊನ್ನಾವರ ಅಂದರೆ ನನಗೆ ಏನೋ ಒಂಥರ ತುಂಬ ಇಷ್ಟ. ನನಗೆ ಅಲ್ಲಿಗೆ ಹೋಗೋಣ ಅಂತ ನನಗೆ ಆಸೆ. ಅದಕ್ಕೆ ಅಲ್ಲಿಗೆ ಹೋಗೋಣವಾ, ಹೊನ್ನಾವರಕ್ಕೇನೆ? ನಿನ್ನ ಇಷ್ಟನೇ ನನ್ನ ಇಷ್ಟ. 1 ಅವರ್ಗೆ ಹೋಗೋಣ ಅಂತಂದರೆ ಓಕೆ, 1 ಅವರ್ಗೆ ಹೋಗೋಣ ಬಿಡು. ಅದರಲ್ಲೇನಂತೆ ತುಂಬ ಚೆನ್ನಾಗಿದೆ ಪ್ಲೇಸ್ 1 ಅವರ. ಹೇಗಿದೆ ಅಂತ ಹೇಳಿದ್ರೆ ಬಾ, ಸ್ವರ್ಗ ಅಂತಲೇ ಅನ್ಕೋಬೋದು, ಅಷ್ಟು ಚೆನ್ನಾಗೈತೆ. ಅಯ್ಯೋ, ನಂಗೆ ಕೇಳಬೇಕು ಅಂತಾನೆ ಅನ್ನಿಸ್ತಾ ಇತ್ತಲ್ಲ. ಕೇಳಿದ್ರೆ ಅಮ್ಮ ಹೊಡಿತದೆ. ಬೇಡ ಬೇಡ ಬಿಡ್ಬೇಡ, ಕೇಳಬೇಡ 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 ಪುಟ್ಟಿ, ಕೇಳಬೇಡ ನೀನು. ಆದರೂ ನನಗೆ ಕೇಳಬೇಕು. ಹನಿಮೂನ್ ಅಂದ್ರೆ ಏನು, 1 ಅವರ್ ಹೆಂಗಿರ್ತದೆ ಕೇಳಬೇಕಲ್ಲ ನಾನು. ಕೇಳಬಾರ್ದು, ಅಮ್ಮ ಹೊಡಿತದೆ. ಅಣ್ಣ, ಓ ಪುಟಿ, ಯಾವಾಗ ಬಂದೆ? ಇವಾಗ ಬಂದೆ ಅಣ್ಣ. ಸುಮ್ಮನೆ ಎಕ್ಸಾಮ್ ಎಲ್ಲ ಮುಗಿದ್ವು ಕಣಣ್ಣ, ಅದಕ್ಕೇನೆ ಸುಮ್ಮನೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಮ್ಮ ಹೇಳ್ತು, ನಿಮ್ಮ ಮನೆಗೆ ಮದುವೆಗೆ ಮಾಡಿರೋ ಚಕ್ಲಿ ನಿಪ್ಪಟ್ಟು ಎಲ್ಲ ಇನ್ನೂ ಮಿಕ್ಕವೆ, ಇಸ್ಕೊಂಡು ತಿನ್ನೋಗು ಅಂತ. ಅದಕ್ಕೇನೆ ಚಕ್ಲಿ ನಿಪ್ಪಟ್ಟು ಇಸ್ಕೊಂಡು ತಿನ್ನೋಣ ಅಂತ ಬಂದೆ ಅಣ್ಣ. ಇನ್ನು ಏನಾನ ಮಿಕ್ಕಿದ್ರೆ ಕೊಡೋಣ. ಕೊಡ್ತೀನಿ. ಅದು ಅಲ್ಲಿ ಒಳಗಡೆ ಅಮ್ಮ ಇರ್ಬೇಕು. ಹೋಗು, ಅಮ್ಮನ ಹತ್ರ ಇಸ್ಕೊಂಡು ಆರಾಮಾಗೆ ತಿನ್ಕೊಂಡು ಓಡಾಡ್ಕೊಬಿಟ್ಟು ಬಾ ಹೋಗು. ಅಕ್ಕ, ನೀನ್ ಯಾಕೆ ಸೀರೆ ಉಟ್ಕೊಂಡಿದ್ಯಾ? ದಿನ ಡ್ರೆಸ್ ಹಾಕತಾ ಇದ್ದೆ. ಬೇಡ ಬೇಡ ಬೇಡ, ಏನು ಹೇಳ್ಬೇಡ ಅಕ್ಕ, ಏನು ಹೇಳ್ಬೇಡ, ಏನು ಹೇಳ್ಬೇಡ. ಯಾಕೆ? ಏನಾಯ್ತೆ ನಿನಗೆ? ಅಮ್ಮ ಹೇಳೈತೆ, ಯಾರನ್ನ ಮಾತಾಡ್ತಾ ಇದ್ರೆ ಮಧ್ಯೆ ಹೋಗ್ಬಿಟ್ಟು ಹಂಗಂದ್ರೇನು ಹಿಂಗಂದ್ರೆ ಏನು ಅಂತ ಪ್ರಶ್ನೆ ಮಾಡಬೇಡ ಅಂತ ಹೇಳ್ಬಿಟ್ಟು ಅಮ್ಮ ಹೇಳೈತೆ. ಅಷ್ಟೇ ಅಲ್ಲ, ಸುಮ್ಮನೆ ಯಾರು ಏನು ಕೇಳೋಕಿಲ್ವಲ್ಲ, ನಾನೇ ಹೋಗ್ಬಿಟ್ಟು ಕೇಳ್ದಿರೋರ ಹತ್ರ ಎಲ್ಲ ನನಗೆ ಹೇಳ್ಬಾರ್ದಂತೆ. ಹಿಂಗೆ ಅಂತ ಹೇಳ್ಬಿಟ್ಟು ಅಮ್ಮ ಹೇಳ್ಬಿಟ್ಟೈತೆ. ನಾನಂತೂ ಹೇಳಕ್ಕಿಲ್ಲ. ಅಬ್ಬಾ ಪುಟ್ಟಿ, ಇದೇನಿದು ಹೊಸ ಬುದ್ಧಿ ಕಲ್ತ್ಬಿಟ್ಟಿದ್ಯಲ್ಲ ನೀನು. ವೆರಿ ಗುಡ್ ಗರ್ಲ್. ಹಿಂಗೆ ಇರು. ಯಾರು ಏನು ಕೇಳಲಿಲ್ಲ ಅಂದರೆ ಸುಮ್ಮನೆ ಹೋಗ್ಬಿಟ್ಟು ನೀನೇ ಹೇಳಕ್ಕೆ ಹೋಗ್ಬೇಡ ಏನು ವಿಚಾರನೂ. ಸರಿನಾ? ನಿಮ್ಮಮ್ಮ ಒಳ್ಳೆ ಬುದ್ಧಿನೇ ಹೇಳ್ಕೊಟ್ಟವ್ರು ನಿಂಗೆ. ಗುಡ್ ಗರ್ಲ್ ಆಗ್ತೀಯಾ? ಹ್ಞೂ ಅಣ್ಣ, ಗುಡ್ ಗರ್ಲ್. ಆದ್ರೆ ನನಗೆ ಏನಾರ ಹೇಳ್ಬೇಕು ಅಂತ ಅನ್ನಿಸ್ತದೆ, ಕೇಳಬೇಕು ಅಂತ ಅನ್ನಿಸ್ತದೆ. ಆದ್ರೆ ನಮ್ಮಮ್ಮ ಸರಿಯಾಗಿ ಒದೆ ಕೊಡ್ತಾಳ. ಅದಕ್ಕೆ ನಾನು ಏನು ಕೇಳಲ್ಲಪ್ಪ, ಯಾರನ್ನೂ ಏನು ಕೇಳಕ್ಕಿಲ್ಲ. ನಾನು ಸುಮ್ಮನೆ ಇರ್ತೀನಿ ಅಷ್ಟೇನೇ ನಾನು. ಇವಳು ಹಿಂಗಿದ್ರೆ ನಮಗೇನೆ ಒಳ್ಳೇದು. ಯಾಕೆ? ಸುಮ್ಮನೆ ನಾವೇನಾದರೂ ಮಾತಾಡೋದು, ಆಮೇಲೆ ಹೋಗ್ಬಿಟ್ಟು ಸುಮ್ಮನೆ ಕೇಳಿಸ್ಕೊಳ್ಳೋದು, ಅದೆಲ್ಲನೂ ಯಾಕೆ ಕೇಳಿಸ್ಕೊಂಡು ಊರು ತುಂಬ ಹೇಳ್ಕೊಂಬರೋದು? ಇದೆಲ್ಲ ಬೇಕಾ? ನಮ್ಮ ಮರ್ಯಾದೆ ನಾವೇ ಕಳ್ಕೊಳ್ಳೋದು? ಇನ್ನೇನು ಹೇಳಲ್ವಲ್ಲ ಬಿಡು ಪುಟ್ಟಿ. ಏನು ಹೇಳಲ್ಲ, ಅವ್ರ ಅಮ್ಮ ಸರಿಯಾಗಿ ಬಾರಿಸಿರೋದಕ್ಕೆ, ಏನು ಹೇಳ್ದಿರೋದಕ್ಕೆ ಎಲ್ಲ ಸೊರೈತಲ್ಲ. ಹಾಂ, ಎಲ್ಲ ಸೊರೈತಲ್ಲ. ಬಿಡು. ಸದ್ಯ ಹೇಳ್ಕೊಂಡು ಬರಲಿಲ್ಲ ಅಂದರೆ ಅದರಷ್ಟು ಪುಣ್ಯ ಯಾವುದೂ ಇಲ್ಲ. ಅಣ್ಣ, ಅಮ್ಮ ಕೇಳಬಾರ್ದು ಅಂತ ಹೇಳೈತೆ. ಅದಕ್ಕೆ ಏನೇನ ಕೇಳಬೇಕು ಅಂತ ಅನ್ನಿಸ್ತದೆ, ಕೇಳಕ್ಕಿಲ್ಲ ಕಣಣ್ಣ ನಾನು. ಅಯ್ಯೋ, ಕೇಳಬೇಡ ಅಂತ ಹೇಳಿದ್ನಲ್ಲ. ದಯವಿಟ್ಟು ಹೋಗಿ ಅಲ್ಲಿ ನಿಂಗೆ ಏನೇನು ಬೇಕೋ ಎಲ್ಲನೂ, ಲಡ್ಡು ಹಂಗೇನೆ ಚಕ್ಲಿ ನಿಪ್ಪಟ್ಟು ಎಲ್ಲ ಮಡಗಿಕ್ಕಿರ್ತಾರೆ. ಹೋಗಿ ಆರಾಮಾಗಿ ತಿನ್ನೋಗಮ್ಮ. ಆಯ್ತಣ್ಣ, ಆಯ್ತು. ಹಬ್ಬ, ಸದ್ಯ ಇವಳು ಸ್ವಲ್ಪ ತರಲೆ, ಆದ್ರೂ ಭಾಳ ಒಳ್ಳೆಯವಳು. ಸದ್ಯ ಎಲ್ಲ ಸೈಲೆಂಟ್ ಆಗಿಬಿಟ್ರೆ ಅದಕ್ಕೂ ನಮ್ಗೆ ಒಳ್ಳೆ ಕೆಲಸ ಯಾವುದೂ ಇಲ್ಲ ನೋಡು. ಮತ್ತು 1 ಅವರ್ಗೆ ಹೋಗೋದಾ ಏನು? ಕಾರು ಇದು ಮಾಡ್ಕೊಳ್ಳೋದ, ಏನು ಮಾಡೋದು? ಓಕೆನಾ ನಿನಗೆ? ಕಾರಲ್ಲೇ ನಾವೇ, ನನ್ನ ಫ್ರೆಂಡ್ ಕಾರ್ ಇದೆ, ನನ್ನ ಫ್ರೆಂಡ್ ಕಾರ್ ತಗೊಂಡೇನೆ ಹೋಗ್ಬಿಟ್ರೆ ಚೆನ್ನಾಗಿರುತ್ತಲ್ವ? ಆರಾಮಾಗೆ ಓಡಾಡ್ಕೊಂಬಿಟ್ಟು ಬರ್ಬೋದು ಇಬ್ಬರೇನೆ. ಏನಂತೀಯ ಮವ? ಏನ್ರಲ್ಲಾದರೂ ಸರಿ ಅಂತೂ ಹೋಗ್ಬಿಟ್ಟು ಬಂದರೆ ಸಾಕು. ಈಗ ಅತ್ತೆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ, ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಅಯ್ಯೋ, ಬುಟ್ಟಿ ಎಲ್ಲ ತೊಗೊಂಬಿಟ್ಟು ಬರ್ತೀನಿ. ಬನ್ನಿ ಬೇಗ ಹೋಗೋಣ. ಹಾಂ, ಸರಿ ಆಯಿತು.
ಪುಟ್ಟಿ ಇಸ್ಕೊಂಡೆಲ್ಲ ತಿಂದಿದ್ದಾಯ್ತಾ ಇನ್ನೊಂಚೂರು ಇಸ್ಕೊಂಬೇಕಿತ್ತು. ಬೇಡ ಅಣ್ಣ ನನಗೆ ಬೇಡ ನನಗೆ ಸಾಕು ಹೊಟ್ಟೆ ತುಂಬಾ ತಿಂದೆ ಇನ್ನೊಂದ್ ಕಿತ ಬಂದ್ಬಿಟ್ಟು ಇಸ್ಕೊಂಡು ಇಲ್ಲೇ ನೀ ತಿಂದೋಯ್ತೀನಿ ಈಗೇನ್ ಬೇಡ ಹೇಳೋಣ ನಂಗೆ ಹಾ ಸರಿ ಸರಿ ಆಯ್ತು. ಅಣ್ಣ 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 ನಾನು ಬರ್ತೀನಿ ಅಣ್ಣ ನಾನು ಬರ್ತೀನಿ ಓಯ್ ಪುಟಿ, ಹಂಗೆಲ್ಲ ಹೊಸ ಮದುವೆ ಆಗಿರೋ ಜೊತೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅನ್ಬಾರ್ದು ಕಣಮ್ಮ. ಏನಪ್ಪ ದೇವಸ್ಥಾನಕ್ಕೆ ಕೊಂಟ್ರಾ? ಹಾ ಆ ದೇವಸ್ಥಾನಕ್ಕೆ ಹೊರಟ್ವಿ. ಅಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ರಿ ಅಂತ ಹೇಳಿದ್ರು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ಹೋಗ್ಬಿಟ್ ಬಾಪ್ಪ. ಆಂಟಿ, ಅದು ರಚ್ಚು ಏನೋ ಗಂಡನ ಮನೆಗೆ ಬೆಂಗ್ಳೂರಿಗೆ ಹೋಗ್ಬಿಟ್ಲಂತೆ ಅಲ್ವಾ? ನಮಗೆ ಅವ್ರ ಹಸ್ಬೆಂಡ್ ಫೋನ್ ಮಾಡಿದ್ರು ಇವ್ರಿಗೆ, ಅದು ಹಂಗೆ ಹೇಳ್ತಾ ಇದ್ರು ನಾವು ಬೆಂಗ್ಳೂರಿಗೆ ಬಂದಿದ್ದೀವಿ ಅಂತ ಹೇಳಿ. ಹ್ಞೂ ಕಣಪ್ಪ, ಹೆಂಗೋ ಗಂಡ ಏನ್ರು ಸಂದಕವ್ರು ಇವಾಗ ಒಂದಾಗ್ಬಿಟ್ಟು ನಮ್ಗೆ ಅದಕ್ಕಿನ್ನ ಇನ್ನೇನು ಬೇಕು ಹೇಳಪ್ಪ. ಹೆಂಗೋನು ಇಬ್ರು ಸಂದಕವ್ರೆ ಕಣಪ್ಪ. ಆಂಟಿ ನಮಗೂ ಅದೇ ಅಲ್ವಾ ಬೇಕಿರೋದು. ಚೆನ್ನಾಗಿದ್ರೆ ನೋಡ್ಬೋದು, ಚೆನ್ನಾಗಿಲ್ಲ ಅಂತಂದ್ರೆ ಏನು ನೋಡೋಕ್ಕಾಗುತ್ತೆ ನೀವೇ ಹೇಳಿ. ಹೆಂಗೋ ಚೆನ್ನಾಗಿರ್ಲಿ ಬಿಡಿ, ಅಷ್ಟೇ ಸಾಕು. ಹ್ಞೂ ಆಂಟಿ, ಚೆನ್ನಾಗಿದ್ರೆ ಅಷ್ಟೇ ಸಾಕು. ಏನೋ ಅವಳಿಗೆ ನಮ್ಮ ಮೇಲೆ ಕೋಪ ಇರ್ಬೋದೇನೋ, ಆದ್ರೂ ಪರವಾಗಿಲ್ಲ ಆಂಟಿ. ಎಲ್ಲೋ ಒಂದು ಹತ್ರ ಚೆನ್ನಾಗಿದ್ಬಿಟ್ರೆ ನಮ್ಗೆ ಅದಕ್ಕಿನ್ನೂ ಬೇರೆ ಇನ್ನೇನು ಬೇಕು ಹೇಳಿ. ಅದೇ ಕಣಪ್ಪ, ಅವಳಿಗೋಸಿ ಮುಂಗೋಪ ಶಾನೆ, ಬುದ್ಧಿ ಕಡಿಮೆ. ಅವಳಿಗಂತೂ ಬುದ್ಧಿನೇ ಇಲ್ಲ. ಅದಕ್ಕೇನೆ ಅವಳು ಹೆಂಗೆಂಗೋ ಆಡ್ತಾಳೆ. ನಿಮ್ಮಷ್ಟೆಲ್ಲ ಬುದ್ಧಿವಂತಲಾಗ್ಬಿಟ್ಟಿದ್ರೆ ಅವಳು ಯಾಕಪ್ಪ ಹಿಂಗಿರೋಳು? ಅಯ್ಯೋ, ನಾನು ನೋಡು ದಾರಿನಾಗೆ ನಿಂತ್ಕೊಂಡು ಮಾತಾಡಿಸ್ತಾ ಇವನಿ. ನಾನು ಊಟಕ್ಕೆ ಕರೆಯೋಣ ಅಂತ ಬಂದೆ. ಹೊಸ್ದಾಗಿ ಮದುವೆ ಆಗಿರೋ ಗಂಡು ಹೆಣ್ಣನ ಊಟಕ್ಕೆ ಕರೆದ್ಬಿಟ್ಟು ಊಟಕ್ಕೆ ಹಾಕ್ಬೇಕಲ್ಲ ಊರಾಗೆ. ಅದಕ್ಕೆ ನೀವಿಬ್ರು ಹೆಂಗೋ ಬಂದ್ಬಿಟ್ರಪ್ಪ ನಮ್ಮ ಮನೆಗೆ. ನಾಳಿಕೆ ಒಬ್ಬಟ್ಟು ಊಟ ಮಾಡಿಸ್ತಾ ಇವನಿ. ಬಂದ್ಬಿಡಿ ತಿನ್ಕೊಬಿಟ್ಟು ಹಂಗೆ ಬರೀವ್ರಂತೆ. ಏನವ ನೀನು ಅಷ್ಟೇ ಅರಿಶಿನ ಕುಂಕುಮ ತಗೊಂಡು ಹೋಗಿವಂತೆ ಬಾವಾ. ಹಾಂ ಸರಿ ಆಂಟಿ, ಬರ್ತೀನಿ. ಇವರೆಲ್ಲ ಹೆಂಗೆ ಸುಮ್ಮನಿರ್ತಾರೆ? ನನ್ನ ತಲೆನಾಗೆ 100 ಪ್ರಶ್ನೆ ಓಡ್ತಾವಲ್ಲ. ಏನಾರ ಕೇಳಬೇಕು ಅಂತ ಅನ್ನಿಸ್ತೈತೆ. ನಂಗೆ ಏನೇನೇನೋ ಕೇಳಬೇಕು ಅನ್ನಿಸ್ತೈತೆ. ಏನಕ್ಕೆ ಊಟಕ್ಕೆ ಕರೀತಾರೆ, ಯಾಕೆ ನನ್ನನ್ನು ಕರೀಲಿಲ್ಲ ಅಂತ ಎಲ್ಲ ಕೇಳಬೇಕು ಅನ್ನಿಸ್ತದೆ. ನಮ್ಮಮ್ಮ ಕೊಟ್ಟರೆ ಏಕೆ ನೆನೆಸ್ಕೊಂಡ್ರೆ ಬೇಡ ಅಂತ ಅನ್ನಿಸ್ತದೆ. ಬೇಡ, ನಮ್ಮಮ್ಮ ಭಾಳ ಹೊಡಿತದೆ. ನಮ್ಮಮ್ಮನ ಸವಾಸನೆ ಬೇಡ. ಹಾಂ ಸರಿ ಕಣಪ್ಪ, ಹೋಗ್ಬಿಟ್ಟು ಬರ್ರಿ. ಹುಷಾರು ಕಣಪ್ಪ. ಗಾಡಿನಾಗ ಹೋಯ್ತಿರೋ ಏನು? ಗಾಡಿನಾಗೇನೆ ಹೋಗೋದು. ಸರಿ ಆಂಟಿ, ದೇವಸ್ಥಾನಕ್ಕೆ ಲೇಟ್ ಆಯ್ತದೆ, ಹೋಗ್ಬಿಟ್ಟು ಬರ್ತೀವಿ. ನಾನು ಬರ್ತಾ ಇದ್ದೆ. ಹೋಗ್ಲಿ ಕರ್ಕಮಹ, ಅದ ಕರ್ಕೊಂಡೆ ಹೋಗ್ಬಿಡೋಣ ಪಾಪ. ಸರಿ ಬಾ ಪುಟ್ಟಿ, ಬಾ ಹೋಗೋಣ. ಬೇಡ ಹೋಗ್ರಿ, ನೀವಿಬ್ರು ಹೋಗ್ಬಿಟ್ಟು ಬರ್ರಿ ದೇವಸ್ಥಾನಕ್ಕೆ. ಏನವ ಪುಟ್ಟಿ, ಹಂಗೆಲ್ಲ ಹೊಸ್ದಾಗಿ ಮದುವೆ ಆಗಿರೋರ್ ಮಧ್ಯೆ ಹೋಯ್ತೀನಿ ಅಂತ ಅನ್ಬಾರ್ದು ಕಣವ. ನೀವು ಹೋಗ್ರಮ್ಮ, ನಾನು ಅವಳನ್ನ ಕರ್ಕೊಂಡು ಹೋಯ್ತೀನಿ, ಹೋಗ್ರಿ. ಆಂಟಿ, ನಂಗೆ ಏನೇನೋ ಪ್ರಶ್ನೆ ಕೇಳಿಸ್ಬೇಕು ಅಂತ ಅನ್ನಿಸ್ತದೆ. ಅರೆ ನಮ್ಮ ಅಮ್ಮ ಹೊಡಿತದೆ. ಅದಕ್ಕೆ ನಾನು ಏನು ಕೇಳ್ತಾ ಇಲ್ಲ, ಸುಮ್ಮನಿರಕ್ಕೂ ಆಯ್ತಾ ಇಲ್ಲ ನನಗೆ. ನಿನಗೆ ಎಂತ ಪ್ರಶ್ನೆಗಳು ಕೇಳಬೇಕು ಅಂತ ಅನ್ನಿಸ್ತದೆ? ಎಂತ ಪ್ರಶ್ನೆಗಳು ಕೇಳ್ತೀಯ ಕೇಳೆ. ಅದೇನು ಪ್ರಶ್ನೆ ಕೇಳ್ತೀಯೋ ಕೇಳು. ನಾನೇನು ಹೇಳಕ್ಕಿಲ್ವಾ? ಹೇಳ್ತೀನಿ ಕೇಳು ಅದೇನು ಅಂತ. ಹನಿಮೂನ್ ಅಂದ್ರೆ ಏನು? ನಾನು ನಿನ್ನನ್ನು ಅವ್ರನ್ನ ಕೇಳಿಲ್ಲಪ್ಪ, ನಾನು ನಿನ್ನನ್ನ ಕೇಳ್ತಾ ಇದ್ದೀನಿ. ಹನಿಮೂನ್ ಅಂದ್ರೆ ಏನು? ಹಂಗೆ ನಿನಗೆ ಯಾಕೆ ನಾನು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅವ್ರ ಜೊತೆ? ಹಂಗೆ 1 ಅವರ್ ಹೆಂಗಿರ್ತದೆ? 1 ಅವರ್ಕ್ಕೆ ಯಾಕೆ ಹೋಗ್ಬೇಕು? ನಿಮ್ಮಮ್ಮ ಸರಿಯಾಗೇ ಹೇಳವಡೆ, ಸರಿನಾ? ಯಾರನ್ನೂ ಏನು ಪ್ರಶ್ನೆ ಕೇಳಬಾರ್ದು ಅಂತ. ನಡೋ, ಹೋಗಿ ಸುಮ್ಕೇನೆ. ಪ್ರಶ್ನೆಗೆ ಉತ್ತರನೇ ನೀ ಹೇಳಿಲ್ಲ. ಈ ಹುಡುಗಿ ಹತ್ರ ತಗ್ಲಾಕೊಂಬಿಟ್ರೆ ಭಾಳ ಅಂದರೆ ಭಾಳ ಕಷ್ಟ ಆಗ್ಬಿಡ್ತದೆ. ಮೊದಲು ಇವಳಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಇವರು ಎಲ್ಲರೂ ಮಾತಾಡೋದನ್ನ ಕೇಳಿಸ್ಕೊಬಿಟ್ಟು ಇವರಮ್ಮ ಸರಿಯಾಗಿ ಹೇಳೋಳೆ ಬಿಡು. ಯಾರು ಏನು ಮಾತಾಡಿದ್ರು ಯಾಕೆ ಅಂತ ಕೇಳಬೇಡ ಅಂತ. ಈಗ ವೈದ್ಯ ಸುಮ್ಕೆ, ಇಲ್ಲಾಂದ್ರೆ ನಿಮ್ಮ ಅಮ್ಮಂಗೆ ಹೇಳ ಬಂದ್ಬಿಟ್ಟು ನಂತಾಗ ಪ್ರಶ್ನೆ ಕೇಳ್ತಾವಳೆ ಅಂತ ಹೇಳ್ಬಿಟ್ಟು. ಬೇಡಪ್ಪ, ಬೇಡ ಬೇಡ. ನೀವೇ ತಾನೇ ಕೇಳು ಕೊಸನ್ನು ಅಂತ ಹೇಳಿದ್ದು, ಅದಕ್ಕೆ ಕೇಳಿದೆ ಅಷ್ಟೇನೆ. ನಮ್ಮ ಅಮ್ಮಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಎದುರಿಸ್ತೀರಾ? ನಾನು ಹೇಳ್ತೀನಿ, ಅಮ್ಮಂಗೆ ಹೇಳ್ತೀನಿ, ನಾನು ಹೇಳ್ತೀನಿ. ಲೇ, ನನ್ನ ಬಗ್ಗೆ ಏನು ಹೇಳ್ತೀಯಾ? ನಂದೇನೈತೆ ಅದು ಹೇಳಕ್ ಮಣ್ಣು? ನನ್ನ ಬಗ್ಗೆ ಹೇಳ್ತಾಳೆ, ನನ್ನ ಬಗ್ಗೆ ಹೇಳ್ತೀನಿ ನಿನ್ನ ಬಗ್ಗೆನೇ ಹೇಳ್ತೀನಿ. ಅಮ್ಮಂಗೆ ಹೇಳ್ತೀನಿ, ಬರ್ಲಿ. ಇವನೇ